ನಮಸ್ತೆ. ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನೆಟ್, ಸೆಟ್, HSTR, PSTR, STFDA, KS, IS ಹೀಗೆ ಬೇರೆ ಬೇರೆ ಥರದ ಎಲ್ಲ ಪರೀಕ್ಷೆಗಳಿಗೋಸ್ಕರ ನಮ್ಮಲ್ಲಿ ಟೆಸ್ಟ್ ಸಿರೀಸ್ಗಳಿರ್ತದೆ. ಕೆಲವೊಂದು ಫ್ರೀ ಇರ್ತಾವ, ಕೆಲವೊಂದು ಪೇಯ್ಡ್ ಇರ್ತದೆ. ನಾನು ಇವತ್ತು ಮಾತಾಡ್ತಾ ಇರೋದು ಫ್ರೀ ಸ್ಟೂಡೆಂಟ್ಸ್ಗಳಿಗೆ ಯಾವ ಥರ ನೋಡಿ. ನಮ್ಮಲ್ಲಿ ಫ್ರೀ ಟೆಸ್ಟನ್ನು ನೀವು ಪಡೆಯಬೇಕಂತಂದರೆ ಮೊದಲು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಆಗಿ ಒಳಗಡೆ ಬಂದಿರ್ತೀರ. ಇಲ್ಲಿ ಈ ರೀತಿ ಬಂದ ಮೇಲೆ ಆ ಟೆಸ್ಟ್ ಎಲ್ಲಿರುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೆ ನೋಡಿ. ಇಲ್ಲಿ ಟೆಸ್ಟ್ ಸಿರೀಸ್ ಅಂತ ಇರುತ್ತೆ ನೋಡಿ, ಇಲ್ಲಿನೇ ನಿಮಗದು ಸಿಗುತ್ತೆ, ತಿಳಿತಾ? ಸೊ ಟೆಸ್ಟ್ ಸಿರೀಸು ನಿಮಗೆ ಇಲ್ಲಿ ಸಿಗುತ್ತೆ, ತಿಳಿತಾರಿ? ಸೊ ಈ ಟೆಸ್ಟ್ ಸಿರೀಸನ್ನು ನೀವು ಪಡಿಬೇಕಪ್ಪ ಅಂತಂತಂದರೆ ಮೊದಲು ಈ ಟೆಸ್ಟ್ ಸಿರೀಸ್ ಮೇಲೆ ನೀವು ಬಂದು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಯಿತು. ಇನ್ನು ನಿಮಗೆ ಯಾವ ಟೆಸ್ಟ್ ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ PSI ಬೇಕಾ, ಇಲ್ಲ ಫ್ರೀ ಮೋಕ್ ಟೆಸ್ಟ್ ಫಾರ್ GK ಬೇಕಾ, ಅಥವಾ ನಿಮಗೆ GPS ಡಿಸ್ಕ್ರಿಪ್ಟಿವ್ ಟೆಸ್ಟ್ ಬೇಕಾ, ಅಥವಾ ನೆಟ್, ಸೆಟ್, PU ಲೆಕ್ಚರ್, HSTRಗೋಸ್ಕರ ಬೇಕಾಗಿರೋ ಲಿಟ್ರೇಚರ್ ಕ್ಲಾಸ್ ಬೇಕಾ, ಯಾವುದು ಬೇಕೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನಾನೀಗ ಸದ್ಯ ನಿಮಗೆ ಫ್ರೀ ಲಿಟ್ರೇಚರ್ದ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇನ್ನು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಲಿಟ್ರೇಚರ್ ಮೇಲೆ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿದ್ದೇನೆ. ಅದೇ ರೀತಿ ಲಿಟ್ರರಿ ಟರ್ಮ್ಸ್ ಇರ್ಬೋದು, ಫಾರ್ಮ್ಸ್ ಇರ್ಬೋದು, ವರ್ಕ್ಸ್ ಆ್ಯಂಡ್ ಆಥರ್ಸ್ ಇರ್ಬೋದು, ಹಿಂಗೆ ಬೇರೆ ಬೇರೆ ಫೋಲ್ಡ್ರ್ಗಳನ್ನು ಕ್ರಿಯೇಟ್ ಮಾಡ್ತೇನೆ. ಕ್ರಿಯೇಟ್ ಮಾಡಿದ ಮೇಲೆ ಎಕ್ಸಾಂಪಲ್ ಈ ಫೋಲ್ಡ್ರ್ನಲ್ಲಿ ಅಟೆಂಪ್ಟ್ ಅಂತ ಕ್ಲಿಕ್ ಮಾಡಲಿಕ್ಕೆ 1, 2, 3 ಅಂತ ನಾವು ಸೀರಿಯಲ್ಗಳನ್ನು ಹಾಕಿರ್ತೀವಿ. ಅರ್ಥ ಆಯ್ತಾ ರೀ? ಈಗ ಒಂದೇ ಟೆಸ್ಟನ್ನು ಹೆಂಗೆ ಅಟೆಂಪ್ಟ್ ಮಾಡಬೇಕು, ಎಕ್ಸಾಂಪಲ್ ಇಲ್ಲಿ ವ್ಯೂ ಮೇಲೆ ಮಾಡಿ, ಅರ್ಥ ಆಯ್ತಾ? ಇಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದಕ್ಕೆ ರಿಸಲ್ಟ್ ತೋರಿಸ್ತಾ ಇದೆ ಇಲ್ಲೂ, ಅಥವಾ ರೀ ಅಟೆಂಪ್ಟು. ಮತ್ತು ಇನ್ನೊಂದು ಕೆಲವು ಟೆಸ್ಟ್ಗಳೇನು ಮಾಡಿರ್ತೀವಿ ನಾವು, ಕೇವಲ 2 ಥರ ಅಥವಾ 2 ಸಲ ಅಟೆಂಪ್ಟ್ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿರ್ತದೆ. ಪದೇ ಅಟೆಂಪ್ಟ್ ಮಾಡಲಿಕ್ಕೆ ನಾನು ನಿಮ್ಗೆ ಕೊಡಲ್ಲ. ಅರ್ಥ ಆಯ್ತಾ ರೀ? ಓನ್ಲಿ 2 ಟೈಮ್ಸ್. ಅರ್ಥ ಆಯ್ತಾ? ಸೊ 2ರಲ್ಲಿ ನೀವು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಅಥವಾ ಕೆಲವೊಂದು ನಿಮಗೆ ನಾವು ರೂಲ್ಸ್ ಕೊಟ್ಟಿರ್ತೀವಿ, ಅದ್ರ ಮೇಲೆ ಓದ್ಕೊಂಡು ಮೇಲೆ ನೀವು ಇಲ್ಲಿ ಎಸ್ ಟಿಕ್ ಮಾಡಿ ಅಟೆಂಪ್ಟ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಮೇಲ್ಗಡೆ PDF ಇರುತ್ತೆ, ಅದನ್ನು ದೊಡ್ಡದು ಸಣ್ಣದು ಮಾಡಿಕೊಂಡು ಕ್ವಶನನ್ನು ಓದಿ ಇಲ್ಲಿ ಕೆಳಗಡೆ ಕ್ವಶನ್ ನಂಬರ್ 1 ಅಂತ ಹೇಳಿ ನಿಮಗೆ OMR ಅನ್ನು ಕಾಣ್ತಿರ್ತದೆ. ಎಕ್ಸಾಂಪಲ್ ಇಲ್ಲಿ OMR ಇದೆ ನೋಡಿ. ಅರ್ಥ ಆಯ್ತಾ? ನಿಮ್ಗೆ A ಬಂದರೆ A ಆಗಬೇಕು, B, C, D ಈ ರೀತಿ ನೀವು ಆನ್ಸರನ್ನು ಕೊಡಬೇಕು. 1ನೇದು. 2ನೇದೇನಪ್ಪ ಅಂದರೆ ಎಲ್ಲ ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ಅಟೆಂಪ್ಟ್ ಮಾಡಲೇಬೇಕು. ಅಟೆಂಪ್ಟ್ ಮಾಡದೇ ಇದ್ದರೆ ನೀವು ಇಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಬರಲ್ಲ. ಅರ್ಥ ಆಯ್ತು ರೀ? ನೋಡಿ, ಸಬ್ಮಿಟ್ ಮಾಡಲಿಕ್ಕೆ ಹೋದರೆ ಬರಲ್ಲ ಅದು. ಯಾವಾಗ ಎಲ್ಲ ಅಟೆಂಪ್ಟ್ ಮಾಡ್ತಾರೋ ಅವಾಗ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಅದು ಕಾಣುತ್ತೆ. ಅರ್ಥ ಆಯ್ತಾ ರೀ? ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದೇ ರೀತಿಯಾಗಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡ್ತಾ ಬನ್ನಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೋಬೇಕಾದ್ರೆ ಇಲ್ಲಿ ಶೇರ್ ಆಪ್ಷನ್ ಇದೆ, ಶೇರ್ ಮೇಲೆ ಕ್ಲಿಕ್ ಮಾಡಿ ನೀವು ಅವರು ಕೂಡ ಟೆಸ್ಟ್ ಅಟೆಂಪ್ಟ್ ಮಾಡಲಿಕ್ಕೆ ಹೇಳ್ಕೊಬೋದು. ಥ್ಯಾಂಕ್ ಯು ವೆರಿ ಮಚ್.